ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ರಥಸಪ್ತಮಿ ಎಂದರೇನು, ಯಾವಾಗ ಆಚರಿಸಬೇಕು, ಯಾಕೆ ಮಾಡಬೇಕು, ಅದರ ಉದ್ದೇಶವೇನು ಮತ್ತು ಇದನ್ನು ಮಾಡುವುದರಿಂದ ನಮಗೆ ಯಾವ ಲಾಭಗಳು ದೊರಕುತ್ತವೆ. ಸೂರ್ಯನು ಈ ಸೃಷ್ಟಿಯ ಜೀವನಾಡಿ. ಸೂರ್ಯ ಇಲ್ಲದೆ ಜೀವವೇ ಇಲ್ಲ. ಅಂಥ ಸೂರ್ಯನ ಆರಾಧನೆಗೆ ಮೀಸಲಾಗಿರುವ ಅತ್ಯಂತ ಪವಿತ್ರ ದಿನವೇ ರಥಸಪ್ತಮಿ. ರಥಸಪ್ತಮಿ ಎಂದರೇನು? ರಥಸಪ್ತಮಿ ಎಂದರೆ ಮಾಘ ಮಾಸದ ಶುಕ್ಲಪಕ್ಷದ ಸಪ್ತಮಿ ತಿಥಿ. ಈ ದಿನವನ್ನು ಸೂರ್ಯ ಜಯಂತಿ, ಸೂರ್ಯ ಜ್ಯೋತಿ ಪರ್ವ, ಆರೋಗ್ಯ ಸಪ್ತಮಿ ಎಂದು ಕೂಡ ಕರೆಯುತ್ತಾರೆ. ಪೌರಾಣಿಕವಾಗಿ ಈ ದಿನ ಸೂರ್ಯದೇವರು ತನ್ನ ರಥವನ್ನು 7 ಕುದುರೆಗಳೊಂದಿಗೆ ಉತ್ತರಾಯಣ ದಿಕ್ಕಿಗೆ ಚಲಾಯಿಸಿದ ದಿನ ಎಂದು ನಂಬಲಾಗಿದೆ. ಆ ಕಾರಣದಿಂದ ಈ ದಿನವನ್ನು ಸೂರ್ಯನ ರಥೋತ್ಸವ ದಿನ ಎಂದು ಕರೆಯಲಾಗುತ್ತದೆ. ಪೌರಾಣಿಕ ಕಥೆ. ಒಮ್ಮೆ ರಾಜ ಇಂದ್ರದ್ಯುಮ್ನನ ಮಗನು ಮಕ್ಕಳಿಲ್ಲದೆ